ಸಿದ್ದು ಬೆನ್ನಲ್ಲೇ ಮತ್ತಷ್ಟು ರಾಜಕಾರಣಿಗಳಿಗೆ ಮೂಡ ಸಂಕಷ್ಟ ಎದುರಾಗಿದೆ. ಸಿಎಂ ಸಿದ್ದರಾಮಯ್ಯ ಬೆನ್ನಲ್ಲೇ ಮತ್ತಷ್ಟು ರಾಜಕಾರಣಿಗಳಿಗೆ ಇದೀಗ ಮೂಡ ಸಂಕಷ್ಟ ಎದುರಾಗಿದೆ. ಇಡಿ ಮುಟ್ಟುಗೋಲು ಹಾಕಿದ ಆಸ್ತಿಯೇ ಕಂಟಕವಾಗುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಒಂದಲ್ಲ ಎರಡಲ್ಲ 100ಕ್ಕೂ ಹೆಚ್ಚು ಬೇನಾಮಿ ಸೈಟ್ ಶಂಕೆ ವ್ಯಕ್ತವಾಗ್ತಾ ಇದೆ. 631 ಸೈಟ್ಗಳ ಮಾಹಿತಿ ಕೇಳಿ ಮೂಡ ಕಮಿಷನರ್ಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಕಪ್ಪು ಹಣದ ಹರಿದಾಟ ಶಂಕೆ ಮೇಲೆ ಇಡಿ ನೋಟಿಸ್ ಅನ್ನ ಈಗಾಗಲೇ ನೀಡಿದೆ. ಸಿದ್ದು ಬೆನ್ನಲ್ಲೇ ಮತ್ತಷ್ಟು ರಾಜಕಾರಣಿಗಳಿಗೆ ಮೂಡ ಸಂಕಷ್ಟ ಎದುರಾಗ್ತಾ ಇದೆ. ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಾಕಷ್ಟು ನಾಯಕರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಡಿ ಮುಟ್ಟುಗೋಲು ಹಾಕಿದ ಆಸ್ತಿಯೇ ಕಂಟಕ ಆಗುತ್ತಾ ಎನ್ನುವ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಒಂದಲ್ಲ ಎರಡಲ್ಲ 100ಕ್ಕೂ ಹೆಚ್ಚು ಬೇನಾಮಿ ಸೈಟ್ ಇರುವ ಶಂಕೆ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. 631 ಸೈಟ್ಗಳ ಮಾಹಿತಿಯನ್ನ ಕೇಳಿ ಮೂಡ ಕಮಿಷನರ್ಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಕಪ್ಪು ಹಣದ ಹರಿದಾಟ ಶಂಕೆ ಮೇಲೆ ಇಡಿ ಈಗಾಗಲೇ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಸಿದ್ದು ಬೆನ್ನಲ್ಲೇ ಮತ್ತಷ್ಟು ರಾಜಕಾರಣಿಗಳಿಗೆ ಮೂಡ ಸಂಕಷ್ಟ ಎದುರಾಗುತ್ತಾ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಾಯಕರು ವಾಗ್ದಾಳಿ ನಡೆಸಿದ್ರು. ಮೈಸೂರಿನ ಎಂಎಲ್ಸಿ ಮೂಡ ಮಾಜಿ ಕಮಿಷನರ್ ನಗರ ಯೋಜನೆ ಅಧಿಕಾರಿ ಹೆಸರಲ್ಲಿ ಬೇನಾಮಿ ಸೈಟ್ ಕೇಳಿ ಬರ್ತಾ ಇದೆ. ಮೈಸೂರಿನ ಎಂಎಲ್ಸಿಗೆ 128 ಸೈಟ್ ಹಂಚಿಕೆಯನ್ನ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮೂಡ ಮಾಜಿ ಕಮಿಷನರ್ಗೆ 198 ಸೈಟ್ ಹಂಚಿಕೆ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ನಗರ ಯೋಜನೆ ಅಧಿಕಾರಿಗೆ 92 ಸೈಟ್ ಬೇನಾಮಿ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಇನ್ನು ಹಲವರು ಈ ಸೈಟ್ಗಳಿಗೆ ಬೇನಾಮಿ ಆಗಿರುವ ಮಾಹಿತಿ ಕೂಡ ಸಿಗ್ತಾ ಇದೆ. ಜಯರಾಮ್ ಬಳಿ ಸಿಕ್ಕ ಡೈರಿಯಲ್ಲಿ ಬೇನಾಮಿ ಮಾಹಿತಿ ಇದೀಗ ಸಿಗ್ತಾ ಇದೆ. ಸಹಕಾರ ಸಂಘದ ಹೆಸರಿನಲ್ಲಿ ಬೇನಾಮಿ ಸೈಟ್ ಹಂಚಿಕೆ ಮಾಡಲಾಗಿದೆ ಎನ್ನುವ ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇದೆ. ಮೈಸೂರಿನ ಎಂಎಲ್ಸಿ ಮೂಡ ಮಾಜಿ ಕಮಿಷನರ್ ವಿರುದ್ಧವೂ ಇದೀಗ ಆರೋಪ ಕೇಳಿ ಬರ್ತಾ ಇದೆ. ಮೂಡಾದಲ್ಲಿ ಅಕ್ರಮ ನಿವೇಶನಗಳ ಮಾರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಒಂದು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೂಡ ಸಿಕ್ಕಿದ್ದು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಬಿಲ್ಡರ್ ಜಯರಾಮ್ ಅವರ ಮೊಬೈಲ್ ಅನ್ನ ಪರಿಶೀಲಿಸಿದ್ದಾರೆ. ಈಗಾಗಲೇ ಇಡಿ ಅಧಿಕಾರಿಗಳು ಅವರ ಮೊಬೈಲ್ನಿಂದ ಕೊಕೊನಟ್ ಕೋಡ್ ವರ್ಡ್ ಅನ್ನ ನೋಡಿ ಅಧಿಕಾರಿಗಳೇ ಈಗಾಗಲೇ ಬೆಚ್ಚಿ ಬಿದ್ದಿದ್ರು. ಇನ್ನು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೊಕೊನಟ್ ಹೆಸರಿನಲ್ಲಿ ಮೂಡ ಅಕ್ರಮದ ಬೇನಾಮಿ ಡೀಲ್ ಆಗಿತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಬೇನಾಮಿ ಆಸ್ತಿ ವ್ಯವಹಾರಕ್ಕೆ ಕೊಕೊನಟ್ ಕೋಡ್ ವರ್ಡ್ ಅನ್ನ ಇಡಲಾಗಿತ್ತು. ಇದೀಗಾಗಲೇ ಅಧಿಕಾರಿಗಳು ತಿಳಿಸಿದ್ದಾರೆ. ಕೋಡ್ ವರ್ಡ್ ಅನ್ನ ಬಳಸಿ ವ್ಯವಹಾರವನ್ನ ಮಾಡ್ತಾ ಇದ್ದ ಜಯರಾಮ್. 1 ಕೊಕೊನಟ್ ಅಂದ್ರೆ 1 ಲಕ್ಷ, 50 ಕೊಕೊನಟ್ ಅಂದ್ರೆ 50 ಲಕ್ಷ ಅಂತ ಕೋಡ್ ವರ್ಡ್ ಅನ್ನ ಬಳಸ್ತಾ ಇದ್ರು. ಹಲವು ಪ್ರಭಾವಿಗಳಿಗೆ ಬಿಲ್ಡರ್ ಜಯರಾಮ್ ಬೇನಾಮಿಯನ್ನ ಹಾಕಿದ್ರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಜಯರಾಮ್ ಹಲವು ಹೆಸರು ಬಾಯ್ಬಿಟ್ಟಿರೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೋಟಿ ಕಳ್ಳ ವ್ಯವಹಾರಕ್ಕೆ ಕೊಕೊನಟ್ ಎಂದು ಕೋಡ್ ವರ್ಡ್ ಬಳಕೆಯನ್ನ ಮಾಡಲಾಗಿತ್ತು. 1 ಕೊಕೊನಟ್ ಅಂದ್ರೆ 1 ಲಕ್ಷ, 50 ಕೊಕೊನಟ್ ಅಂದ್ರೆ 50 ಲಕ್ಷ ಎಂದು ಕೋಡ್ ವರ್ಡ್ ಅನ್ನ ಬಳಸಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಇದೀಗ ಮೂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇರೆ ರಾಜಕೀಯ ನಾಯಕರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ?